ಬಗೆಯವಳು ಬಾಯಿಗೆ ಬೀಗ ಹಾಕಿ ಪ್ರೀತಿಸಿದಳು. ಏನ್ ಪದಿ ಆರಾಮ ಕುಂತ್ಬಿಟ್ಟೆ? ಓ ಬೇಜಾರಾಯ್ತಿದ್ ಕಣಂತೇಮ್ಮ, ಒಳ್ಳೆ ಟೈಮಿಗೆ ಬಂದೆ. ಬಾ ಕುಂತ್ಕ ಬಾ. ಸೊಪ್ಪು ಬುಡ್ಸನಿ ಅಂತ ಹೇಳ್ಬಿಟ್ಟು ಈಗ ನೋಡಿ ಸೊಪ್ಪು ಬುಡ್ಸ್ ಹಾಕ್ತಾ ಇದ್ದೆ. ಸಾರು ಮಾಡನಿ ಸೊಪ್ಪಿನ ಸಾರ ಅಂತ ಹೇಳ್ಬಿಟ್ಟು ಬೇಜಾರಾಯ್ತಿತ್ತು. ಒಬ್ಳೆ ಬುಡಿಸ್ಬೇಕಲ್ಲಪ್ಪ ಕುಂತ್ಕೊಂಡು ಅಂತ ಯೋಚನೆ ಮಾಡ್ಕೊಂಡು ಸುಮ್ಮನೆ ಬುಡಿಸ್ತಾ ಇದ್ದೆ. ಅಷ್ಟಾಗ ನೀನ್ ಬಂದೆ. ಬಾ ಬಾ ಕುಂತ್ಕ ಬಾ. ಓಹೋ ಸೊಪ್ಪೇನ್ ಕಿತ್ಕೊಬಿಟ್ಟು ಬಂದಿದ್ದೋ ಇಲ್ಲ ಸಂತೆಗೆ ತಂದಿದ್ದೋನೆ? ಏ ಮಾರ್ಕೊಬಿಟ್ಟು ಬಂದಿದ್ರಲ್ಲ ಜಯಮ್ಮ, ನೆನ್ನೆ 10 ರೂಪಾಯಿ ಒಂದು ಸಿವುಡು ಅಂತ ಹೇಳ್ಬಿಟ್ಟು ನಮ್ಮ ಮತ್ತೆ ತಗೊಂಡು ಇಕ್ಕೊಂಡಿದ್ಲು. ಈಗ ನೋಡು ಅದಕ್ಕೆ ನಾನು ಬುಡ್ಸ್ ಸಾರನ ಮಾಡನಿ, ಏನ್ ಮಾಡಕ್ಕಾಯ್ತದೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇವನಿ. ಒಂದ್ ಹೊತ್ತಿಗೆ ಯಾವ್ದೋ ಒಂದು ಸಾರ ಆದ್ರೆ ಸರಿ ನಂಗಂತೂ ನೋಡುವೆ. ಹ್ಞೂ ಹೇಳು. ಒಂದ್ ಹೊತ್ತಿಗೆ ಹೆಂಗೋ ಆಯ್ತದ ಸಾರು. ನಾನೆಲ್ಲ ಕಿತ್ಕೊಬಿಟ್ಟು ಬರಕ್ ಹೋಗಿದ್ದೀನಿ, ನಾನು ಕರ್ದೇ ಇಲ್ವಲ್ಲಪ್ಪ ಅಂತ ಅನ್ಕೋತಾ ಇದ್ದೆ. ಇಲ್ವೇ ಹೋಗಿಲ್ಲ, ಹೋಗಂಗಿದ್ದೀರಿ ನೀನು ಕರ್ಕೊಂಡೆ ಹೋಯ್ತಾ ಇದ್ದೆ. ಏನಮ್ಮ ಇಲ್ಲಿ ಪೊದ್ದು ಅಂದ್ರೆ? ನಾನೇ ಹೇಳಿ ಏನಾಗ್ಬೇಕಿತ್ತು? ಏನವ ನಿಮ್ದು ಯಾವ್ದೋ ಒಂದು ಮನೆ ಖಾಲಿ ಐತಂತೆ, ಯಾವ್ದೋ ಒಂದು ಹಳೆ ಮನೆ. ಅದಕ್ಕೆ ಇಲ್ಲೇ ಊರಾಗ ಹೇಳಿದ್ರು ಹಂಗೆ ನೀನಿಯ. ಅದಕ್ಕೆ ನೀಯ ಬಂದು ಬರನಿ, ಕೇಳ್ಕೊಂಡೋಗಿ ಈ ಬುಧವಾರ ಗುರುವಾರ ಬಂದ್ಬಿಡನಿ ಮನೆಗೆ. ಏನು ಎತ್ತ ಅಂತ ಹೇಳ್ಬಿಟ್ಟು ಕೇಳೋನಿ ಅಂತ ಹೇಳ್ಬಿಟ್ಟು ಬಂದಿದ್ದು. ಮನೆ ಬೇಕಿತ್ತು ಕಣವ. ಓ ಐತೆ ಪೊದ್ದರ ಮನೆ ಖಾಲಿ ಐತೆ. ಐತೆ ಖಾಲಿ ಏನೋ ಐತೆ. ನೀವು ಯಾರಲ್ಲಿ ಇರ್ತೀರಾ ಮನೆಗೆ? ನಾನು, ನನ್ನ ಮಗ, ನನ್ನ ಸೊಸೆ, ಅಷ್ಟೇ ಜನ ನೀ ಇರೋದು. ನಮ್ದು ಪಕ್ಕದೂರಾಗಿತ್ತು, ಹಳೇ ಮನೆ ಇತ್ತು, ಅದು ಬೇರೆ ಬಿದ್ದೋಗ್ಬಿಟ್ಟೈತೆ. ಅದಕ್ಕೆ ನೀನು ಇವಾಗ ಏನು ಮಾಡೋಕ್ಕಾಗಿಲ್ಲ. ಮನೆ ಕಟ್ಟಿಸ್ಕೊಳ್ಳೋ ಗಂಟ ಯಾವ್ದಾನ ಒಂದು ಮನೆ ಇರಬೇಕಲ್ಲ. ನಮ್ಮೂರಾಗೆ ಯಾವ ಸಿಗ್ಲಿಲ್ಲ. ಅದಕ್ಕೆ ಈ ಊರಾಗ ಕೇಳ್ಕೊಂಬಿಟ್ಟು ಬಂದ್ವಿ, ಪಕ್ಕದೂರಲ್ವಾ, ಏನಾರ ಮನೆಗೇನೆ ಸಿಗ್ತದ ಅಂತ ಹೇಳ್ಬಿಟ್ಟು ಬಂದ್ವಿ. ನಿಮ್ಮ ಮನೆ ಹೇಳಿದ್ರು, ಅದಕ್ಕೇನೆ ಕೇಳೋಣ ಅಂತ ಬಂದ್ವಿ. ಮನೆ ಏನು ಐತೆ ಕಣಕ್ಕ? ಐತೆ. 1,500 ರೂಪಾಯಿ ಕೊಡಿ ಬಾಡಿಗೆ ಸಾಕು. ಹಳೆ ಮನೆ ಬೇರೆ ಅಲ್ವಾ, 2,000 ಕೇಳು ಅಂತ ಹೇಳಿದ್ ನನ್ನ ಗಂಡ. ಆದ್ರೂ ಬೇಡ ನೋಡು, ನಾನು ಕಂಡೀಷನ್ ಅವೆ. ಆ ಕಂಡೀಷನ್ಗೆಲ್ಲ ನೀನು ಒಪ್ಕೊಂಡ್ರೆ ನೋಡವ 1,500 ರೂಪಾಯಿ ಮನೆ ಕೊಡ್ತೀನಿ. ಹೇಳವ ಅದೇನು ಅಂತ ಹೇಳ್ಬಿಟ್ಟು. ಸದ್ಯ ನನಗಂತೂ ಮನೆ ಸಿಕ್ಕರೆ ಸಾಕ ಹೋಗ್ಬಿಟ್ಟೈತೆ ಕಣವ. ನೀನು ಹೆಂಗೆ ಹೇಳಿದ್ರು ಹಂಗೆ ನೀ ಅಷ್ಟೇ ನೀನೆ. ಹೆಂಗೆ ಹೇಳಿದ್ರು ಹಂಗೆ ನೀ ಕೇಳ್ತೀವಿ. ಸದ್ಯ ಮನೆ ಸಿಕ್ಬಿಟ್ರೆ ನಮಗೆ ಸಾಕಾಗೋಗ್ಬಿಟ್ಟೈತೆ. ನೋಡಕ ಮೊದ್ಲೇ ನೀ ಹಳೆ ಮನೆ ದಿನ ಗುಡಿಸಿ ಮಾಡಿ ಒಸಿ ಕ್ಲೀನಾಗಿ ಮಡಿಕಬೇಕು. ಅದನ್ನೆಲ್ಲ ಒಳಗಿಂದ ಚಿಕನ ಕಸ ಗುಡಿಸ್ಬೇಕು, ಮಾಡಬೇಕು, ಕ್ಲೀನಾಗಿ ಮಡಿಕಬೇಕು ಎಲ್ಲನೂ. ನಮ್ಮ ಮನೆ ಮಡಿಕೊಂಡಂಗೆ ಮನೆ ಮಡಿಕತೀನಿ ಕಣವ. ಬುದ್ಧಿ ಇರೇ, ಮುಂದಿನ ನಾನು ಹೇಳ್ತೀನಿ. ನಮ್ಮನೆ ಪಕ್ಕನೇ ತಾನೇ ನಿಮ್ಮ ಹಳೆ ಮನೆ ಇರೋದು. ಒಂದು ನಿಮಿಷ ಇರು, ನಾನೇ ಹೇಳ. ಏಳೆ ನೋಡಿ, ನಮ್ಮನೆ ಪಕ್ಕನೇ ಮನೆ ಇರೋದು ಪೊದ್ದಿದ್ದು. ಅವಳು ನಾನು ಕ್ಲೋಸ್ ಫ್ರೆಂಡ್. ನೋಡು, ಕಸ ಆ ಕಡೆ ಹಾಕಿದ್ವಿ, ಕಸ ಈ ಕಡೆ ಹಾಕಿದ್ವಿ ಅಂತ ಹೇಳ್ಬಿಟ್ಟು ನಾನು ನೆಟ್ಟಾಗಿ ಗುಡಿಸ್ಬಿಡ್ತೀನಿ. ಕಸ ಆ ಕಡೆ ಹಾಕ್ದೆ ಈ ಕಡೆ ಹಾಕ್ದೆ ಅಂತ ಹೇಳ್ಬಿಟ್ಟು ನಾನು ಮೇಲೆ ಜಗಳಕ್ಕೆ ಬರಬಾರ್ದು. ನಾವು ಗಾಳಿ ಗಂಟ್ಲಲ್ಲ ಕಣವು. ನಾವು ಹಂಗೆಲ್ಲನೂ ಜಗಳ ಪಗಳಕ್ಕೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಬರೋದಿಲ್ಲ. ಗಾಳಿ ಗಂಟ್ಲ ಅಲ್ವೇ ಅಲ್ಲ ನಾವು. ಹಂಗೇನಿಯ ನಮ್ಮ ಕೇರಿನಾಗೆ ಬಿನ್ಗಿಲಾಗೆ 4 ಬಿನ್ಗೆ ಅಷ್ಟೇ ನೀರು ಹಿಡ್ಕೊಳಂಗಿರೋದು. 4 ಬನ್ಗಿ ಬಿನ್ಗೆ ಮಾತ್ರ ನೀರು ಹಿಡ್ಕೊಬಿಟ್ಟು ನೀವು ದಿನ ಸ್ನಾನ ಮಾಡಿ, 3 ದಿನಕ್ಕೊಂದು ಸಲ ಸ್ನಾನ ಮಾಡಿ. ನಾವೇನು ಕೇಳಕ್ಕಿಲ್ಲ. ಆದರೆ ನೀವು ಸ್ನಾನ ಮಾತ್ರನೂ ದಿನ ಏನ ಮಾಡಿ 4 ಬಿನ್ಗೆ ಅಷ್ಟೇ ನೀರು ಕೊಡೋದು. ಏನು 4 ಬಿನ್ಗೆ ಅಷ್ಟೇ ಅಷ್ಟೇ ಒಬ್ಬೊಬ್ರಿಗೆ 10 ಬಿನ್ಗೆ ಅಂತ ಇರ್ತದೆ. 10 ಬಿನ್ಗೆನಾಗೆ 4 ಬಿನ್ಗೆ ನಿಮ್ಗೆ, 6 ಬಿನ್ಗೆ ನಮ್ಗೆ. ಅಕ್ಕ ವಾರಕ್ಕೆ 1 ಸಲ 2 ಸಲ 3 ಸಲ 3 ಸಲ ಬತ್ತೀನಕ್ಕ. ಯಾವಾಗನ ಈಗ ನಮ್ಮ ಮನೆಗೆ ಸಾರು ಖಾಲಿ ಆದ್ರೋ ಏನಾರ ಮಾಡಿದ್ರು ಯಾವಾಗನ ಒಂದು 3 ಸಲ 4 ಸಲ ಬತ್ತೀನಿ. ಬಂದಾಗ 1 ಲೋಟ 2 ಲೋಟ ಸಾರು ಬಿಟ್ಬಿಟ್ರೆ ಅಷ್ಟೇ ಸಾಕು ಕಣಕ್ಕ. ನನಗಿನ್ನೇನು ಬೇಡ ಕಣಕ್ಕ. ಜಯಮ್ಮ ಹೋಗಿರ್ಪದ್ದಿ, ಮನೆ ಕಂಡೀಷನ್ ಹೇಳ್ತಾ ಇದ್ದೀನಿ ನೋಡಿ. ನಾನೇನು ಶಾನೆ ಬಂದು ಕೇಳಕ್ಕಿಲ್ಲ, ಅನ್ನ ಪನ್ನ ಎಲ್ಲ ಕೇಳಕ್ಕಿಲ್ಲ. ನಾನು ಕೇಳಿದ್ರು ಒಂಚೂರು ಸಾರು ಕೇಳ್ತೀನಿ ಅಷ್ಟೇನೇನಿಯ. ಮತ್ತೆ ನಿಮ್ಮ ಮನೆಗೆ ಏನಾರ ಮಟನ್ ಗೀಟನ್ ಊಟ ಏನಾರ ಮಾಡ್ಬಿಟ್ರೆ ಕಣಕ್ಕ, ನಂಗಂತೂ ಮರಿದಿದ್ದಂಗೆ ಒಂದು 2 ಲೋಟ ಸಾರಂತೂ ಕೊಡ್ಲೇಬೇಕು ಕಣಕ್ಕ. ನೀನಂತೂ ನಮ್ಮನೆ ಪಕ್ಕನೇ ಅಲ್ವೇನಕ್ಕ ಇರೋದು. ನೀನು ಗೊತ್ತಾಯ್ತದ ನನಗೂ ಗಮ ಅಂತ ಸಾರು ಬಂದಿದ ತಕ್ಷಣ ಏನಿಯ ಗೊತ್ತಾಯ್ತದ ನನಗೆ. ನೀನಂತೂ ಸಾರು ನನಗೆ 2 ಲೋಟ ಸಾರು ವಾರಕ್ಕೊಂದ್ಸಲ ಮಾಡ್ತೀರಲ್ವೇನಕ್ಕ ನೀವು. ವಾರಕ್ಕೊಂದ್ಸಲ ಮಾಡಿದಾಗ ನಾನು ಕರೆದ್ಬಿಟ್ಟು ನೀವೇನಿಯ ಒಂದು 2 ಲೋಟ ಸಾರು ಕೊಟ್ಬಿಟ್ರೆ ಅಷ್ಟೇನಿಯ ಸಾಕು. ಇನ್ನೇನು ಇಲ್ಲ ಕಣಕ್ಕ. ಮತ್ತೆ ಆಮೇಕಿಂದ ನಮ್ಮಂತ ಕಿತ್ತಾಡಂಗೆ ಇಲ್ಲ ಕಣಕ್ಕ. ನೀವಂತೂ ನೀನ್ ಸೊಸೆ ಏನಾರ ಬಂದ್ಬಿಟ್ಟು ಹಂಗೆ ಹಿಂಗೆ ಅಂತ ನನ್ನ ಮೇಲೆ ಜಗಳ ಬಿದ್ಬಿಟ್ರಂತೂ ನಾ ಸುಮ್ಕಿರಕ್ಕಿಲ್ಲ ಕಣಕ್ಕ. ಊರಾಗ ಕೇಳಿ ಜಯಮ್ಮ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತು. ಯಾರನ್ನೂ ನಮ್ಮ ಮೇಲೆ ಜಗಳಕ್ಕಂತೂ ಬರಂಗೇನೇ ಇಲ್ಲ. ಸುಮ್ ಕಿದ್ಬಿಡ್ಬೇಕು. ನಾನು ಅಕಸ್ಮಾತ್ ಒಂದು ಮಾತು ಜೋರಾಗಿ ಅಂದ್ರೂ ಸುಮ್ ಕಿದ್ಬಿಡ್ಬೇಕು ಅಷ್ಟೇನಿಯ. ಹಂಗೆ ನಂದು ಬೇರೆ ಮನೆಯಲ್ಲ, ಪದ್ದಿದ್ದು ಬೇರೆ ಮನೆಯಲ್ಲ. ಹಂಗೇನೆ ನಾವಿಬ್ರು ಈಗಲೇ ಹೇಳಿದ್ದೀನಿ. ಸರಿನಾ ಏನಕ್ಕ? ಇನ್ನು ನಿಮ್ದಾಗ 6 ಬಿನ್ಗೆ ನಮಗೆ ಕಸ ಅಷ್ಟೇನಕ್ಕ. ಒಟ್ಟಿ ಕಸ ನಾನು ಗುಡಿಸಿದ್ರಲ್ವೇನಕ್ಕ ನಮ್ಮ ಮನೆ ಮುಂದೆ ಸಮಸ್ಯೆ. ನೀವೇನೇ ನಮ್ಮೊಟ್ಟಿನೂ ಹಂಗೆ ಬೆಳಗ್ಗೆ ಎದ್ಬಿಟ್ಟು ಕಸ ಗುಡಿಸ್ತಿರಲ್ಲ, ಹಂಗೆ ನಮ್ಮೊಟ್ಟಿನೂ ಕಸ ಗುಡಿಸ್ಬಿಟ್ರೆ ನನಗೂ ಸಮಾಧಾನ ಕಣಪ್ಪ. ಜಯಮ್ಮ ಬುದ್ಧಿ
ಹೇಳ್ಪದಿ ನಿನ್ ಮನೆ ಆದ್ರೇನು ನನ್ನ ಮನೆ ಆದ್ರೇನು ಬ್ಯಾರ್ ಬೇರೆಲ್ಲ ಇಬ್ರು ಬೇಕು ಚಿಕ್ಕ ದೋಸ್ತುಗಳಲ್ವಾ ಅದಕ್ಕೆ ನೀನು ಹೆಂಗೋ ಕಂಡೀಷನ್ ಎಲ್ಲ ಹೇಳಿದೀನಿ ಅಕ್ಕಪಕ್ಕದ ಮನೆಯವರು ಸಂದಕ್ಕಿರ್ಬೇಕಲ್ವಾ ನೀನೇನು ಪಕ್ಕದ ಕೇರಿನಾಗಿದ್ಯಾ ಆದ್ರೆ ನಾನು ಅದೇ ಕೇರಿನಾಗಿದ್ದೀನಲ್ವಾ ಅದಕ್ಕೆ ಹೊಸ ಅನುಕೂಲ ಆಗಂಗೆ ಎಲ್ಲ ಮಾಡ್ಕೊತಾ ಇದ್ದೀನಿ ಈ ಕೊಡ ಇದಕ್ಕೆ ಬಾಡಿಗೆ ಕೊಡೋದಲ್ದೆ ನಿನ್ಯ ವಾರಕ್ಕೆ 3 ದಿನ ಸಾರಂತೆ ಇಲ್ಲ ಇವ್ರು ರೊಟ್ಟಿ ಕಸನು ನಾನೇ ಗುಡಿಸ್ಬೇಕಂತೆ 10 ಬಿನ್ಗೆ ಕೊಡ್ತಾರಂತೆ ಅದ್ರಾಗ 6 ಬಿನ್ಗೆ ಇವಳಿಗೆ ಕೊಡ್ಬೇಕಂತೆ ಇನ್ನು ನಾವಿನೇನು ನೀರು ಒಯ್ಕೊಳ್ಳೋದು ಬೇಡ ಮನೆ 3 ಜನ ಇದೀವಿ ಅದ್ರಾಗೂ ಮಟನ್ ಊಟ ಚಿಕನ್ ಊಟ ಮಾಡಿದ್ರೆ ತೊರ ಮಾಡೋದಿನ 15 ದಿನಕ್ಕೋ ತಿಂಗಳಿಗೆ ಒಂದು ಕಿತ ಒಪ್ಪ ರೂಪಾಯಿ ಅದ್ರಾಗೂ ನನ್ನ ಮಗ ಕಂಜೂಸ್ ನನ್ನ ಮಗ ತಂದು ಕೊಡೋದು ಇಲ್ಲ ಮಾಡೋದಿಲ್ಲ ಅಂತದ್ರಾಗೆ ನಿನಗೆ 2 ಲೋಟ ಸಾರ್ಬೇಕಾ ನಿಂಗೆ ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ವಾರಕ್ಕೆ ಇರೋದೇ 7 ದಿನ ಅದ್ರ 3-4 ದಿನ ಸಾರಿಗೆ ಬತ್ತಳಂತ ಲೋಟ ತಕೊಂಡು ಸಾರಿಗೆ ಅದನ್ನ ಬೇರೆ ನಿನ್ಯ ನಾನೇ ಹಾಕ್ಬೇಕಾ ಸಾರು ಹಾಕ್ಬೇಕಾ ನಿಂಗೆ ಹಾಕ್ಲೇಬೇಕು ಪದ್ದು ಮನೆಗೆ ಇತ್ತೀರಾ ಅಂದ್ರೆ ಹಾಕ್ಲೇಬೇಕು ಕಂಡೀಷನ್ ಅಂದ್ರೆ ಕಂಡೀಷನ್ ಹೇಳಮ್ಮ ಪದ್ದು ನೀನೇ ಹೇಳವ ನಿನ್ ಮನೆ ತಾನೇ ನೋಡು ಬಾಡಿಗೆಗೆ 1,500 ಕೊಡ್ತೀವಿ ಉಳ್ದಿರೋದು ಎಲ್ಲರದು ಹೆಂಗೈತು ಹಂಗೆ ಇರ್ತೀವಿ ಇವ್ರ ಮನೆ ಕಸ ಗುಡಿಸಿದ್ರು ಸುಮ್ಮನಿರ್ಬೇಕು ಇವ್ರ ಮನೆ ಕಸ ಗುಡಿಸ್ಬೇಕು ಅದೆಲ್ಲ ಯಾವ ಸೀಮೆ ನ್ಯಾಯ ಹೇಳಿ ನೋಡಿ ಕೊಡಂಗಿದ್ರೆ ಕೊಡಿ ನಾನು ನನ್ನ ಮಗನ ಸಸ್ಯ 3 ಜನ ಇರೋದು ಗಾಳಿ ಗಂಟ್ಲು ಅಂತದ್ದು ಏನೂ ಇಲ್ಲ ಸುಮ್ಮನೆ ನಮ್ಮ ಪಾಡಿಗೆ ನಾವು ಇದ್ಬಿಡ್ತೀವಿ ಇಲ್ಲ ಕೊಡಕ್ಕಿಲ್ಲ ಅಂತ ಹೇಳಿದ್ರೆ ಹೇಳಿ ಬೇರೆ ಎಲ್ಲಾರು ಹುಡುಕತ್ತೀವಿ ನಾನು ಕಂಡೀಷನ್ಗೆಲ್ಲ ಒಪ್ಕೊಳಂಗಿದ್ರೆ ಆ ಮನೆಯಾಗಿರ್ರಿ ಇಲ್ಲ ಅಂತ ಹೇಳ್ದೆ ಇಲ್ಲ ಅಷ್ಟೇ ನೀನಿಯ ಇನ್ನು ಯಾಕೆ ವಾರಕ್ಕೆ 3-4 ದಿನ ಸಾಕತ್ತೆ ಮನೆಗೆ ಸಾರು ಕೊಡೋದೆಲ್ಲನೂ ಯಾಕೆ ವಾರ ಪೂರ್ತಿ ಸಾರು ಕೊಡೋದು ಬೇಡ ಇವ್ರ ಮನೆ ಕೆಲಸ ಮಾಡ್ಕೊಡು ಮುಸ್ರೆ ತಿಕ್ಕೊಟ್ಟು ಪಾತ್ರೆ ತೊಳ್ಕೊಟ್ಟು ಹಂಗೆ ಇವಳು ಬಟ್ಟೆನೂ ಹಾಕೊಟ್ಬಿಡಕ ಇನ್ನೇನಕ್ಕೆ ಬೇಕು ಹೇಳು ಆರಾಮಾಗಿ ಮನೆ ಕತ್ತಾಳೆ ಅಷ್ಟು ಮಾಡ್ಬಿಟ್ರೆ ಇನ್ನೂ ಉತ್ತಮನೇ ಮನೆಯಾಳಿ ಆ ಮನೆ ಕೊಡ್ಬೇಕು ಬಾಡಿಗೆಗೆ ಅಂತ ಹೇಳ್ಬಿಟ್ಟು ನಾನಂತೂ ಯಾ ಕಾಲದಿಂದ ಅನ್ಕೋತಾ ಇದ್ದೆ ಈ ಪೊದ್ದಿ ನಾನು ಕೊಡ್ತೀನಿ ಕಣತ್ತೆ ಅಂತ ಹೇಳ್ಬಿಟ್ಟು ಈ ಜಯಮ್ಮನ್ ಕಂಡೀಷನ್ ಹಾಕ್ಬಿಟ್ಟು ಬಂದಿರೋರು ಇಬ್ರು ಮನೆಗೆ ಬಂದಿರೋರೆ ಓಡೋಗೊಂಟೋಗ್ಬಿಟ್ರು ಈ ಜಯಮ್ಮನ್ ಕಾಟಕ್ಕೆ ಇವಾಗ ಇನ್ನೊಬ್ರನ್ನ ಯಾರನ್ನೋ ಕರ್ಕೊಬಿಟ್ಟು ಬಂದ್ಬಿಟ್ಟು ಈ ಕೂರಿಸ್ಬಿಟ್ಟು ಯಮ್ಮನ್ ಮನೆ ಕೆಲಸ ಮಾಡಕ್ ಬರ್ತಾರ ಯಾರ್ಯಾರು ಬರೋರು ಅವ್ರಿಗೇನು ಮಾಡಕ್ ಕ್ಯಾಮ್ ಇರಕ್ಕಿಲ್ವಾ ಅವ್ರಿಗೆ ಲೇ ಪದ್ದಿ ಅವತ್ತೇ ಹೇಳ್ತಾ ಇದ್ದೆ ನಿನ್ಗೆ ಈ ಜಯಮ್ಮನ್ ಬುಡ ಗಂಟೆ ನೀನು ಉದ್ದಾರ ಆಗಕ್ಕಿಲ್ವೇ ಅಂತ ಹೇಳ್ಬಿಟ್ಟು ನೀನಂತೂ ಕೇಳಂಗೆ ನಡೆಯೇ ಇಲ್ಲ ನೋಡು ನಮ್ಮ ಮನೆಗೆ ಇವಳು ಕಂಡೀಷನ್ ಹಾಕಳೆ ಎದೊಳೆ ಮ್ಯಾಕೆ ಎದ್ದೋಳೆ ಏನ್ ಹಿಂಗ್ ಬೈತಿರಲ್ಲ ನಾನು ಪದ್ದಿ ಫ್ರೆಂಡ್ ಪದ್ದಿ ಹೇಳಿದ್ರೆ ನೀನು ಹೋಗೋದು ಇದು ಪದ್ದಿ ಮನೆ ಅಲ್ಲ ನನ್ನ ಮನೆ ಬಾಯಿ ಮುಚ್ಕೊಂಡು ಹೋಗೆ ಇನ್ನೊಂದು ಕಿತ ಏನಾರ ಬಂದ್ಬಿಟ್ಟು ಹಿಂಗೆ ಹೇಳ್ಬಿಟ್ಟೆ ಅಂದ್ರೆ ಮುರಿತೀನಿ ನೋಡೋಣ ಈ ಪದ್ದಿಗೆ ಎಷ್ಟು ಹೇಳಿದ್ರು ಅಷ್ಟೇ ನೀ ಪದ್ಲಿ ಪದ್ದಿನ ಮನೆ ಬಿಟ್ಟು ಓಡಿಸಿದ್ರೆ ಅವಾಗ ನನಗೆ ಸಮಾಧಾನ ಆಯ್ತದೆ ಇದೊಳ್ಳೆ ಸಂದ ಕೇಳ್ತೀರ ನಾನೇನ್ ಮಾಡ್ದೆ ಮನೆಯಲ್ಲಿ ಫ್ರೆಂಡ್ ಮಾಡ್ಕೊಂಡಿದ್ದಿಲ್ಲ ಅದಕ್ಕೆ ಮುಗಿದ್ ಕಳ್ಸಿ ಅವಳನ್ನ ಏಯ್ ಹೋಗೆ ಜಯಮ್ಮ ಇವಳಿಂದ ಇಷ್ಟೇನಾ ಫ್ರೆಂಡ್ಶಿಪ್ಪು ಇಷ್ಟೇನಾ ಪದ್ದಿ ಫ್ರೆಂಡ್ಶಿಪ್ಪು ಕುಚಿಕು ಈಗ ಒಯ್ತ್ಯಾ ಇಲ್ಲ ಅಂತಂದ್ರೆ ಏನಾರು ತಗೊಂಡು ಹಾಕ್ಬೇಕಾ ಹೇಳು ಅಕ್ಕ 1,500 ಬಾಡಿಗೆ ಕೊಡಿ ಆಮೇಕಿಂದ ದಿನ ಮನೆನ ಒಪ್ಪೋಗಿ ಕಳಿ ಅಷ್ಟೇ ಸಾಕು ನಾವಿನ್ನೇನು ಕೇಳೋದಿಲ್ಲ ಕಣಕ ಮನೆ ಹತ್ರ ನೀನೇನು ಅಲ್ಲಿ ಐತೆ ನಮ್ದೇನೇನು ಅಲ್ಲಿ ಈ ಜಯಮ್ಮ ಮನೆ ಖಾಲಿ ಮಾಡಿರೋದಕ್ಕೆ ಈ ಜಯಮ್ಮನೆ ಬಳಸ್ಕೊತಾಳಲ್ಲ ಅದಕ್ಕೆ 4 ಬಿಂಡಿ ಹಿಂಗಿಡ್ಕ ಅಂತ ಹೇಳ್ತಾಳೆ ಈ ಮನೆಯಾಳಿಗೆ ನೋಡ ಮುರಿದು ಕೂರಿಸಿ ಏನನ್ನ ಶಾನೆ ಮಾತಾಡ್ಬಿಟ್ರೆ ತಲೆನೇ ಕೆಡ್ಸ್ಕೊಬೇಡಿ ನೋಡಿ ಆರಾಮಾಗಿ ನೋಡಿರಿ ಮನೆ ತೋರಿಸ್ತೀನಿ ಕೀ ತಗೊಬಿಟ್ಟು ಬರ್ತೀನಿ ಆರಾಮಾಗಿ ಇದ್ಬಿಡಿ ಸರಿನೇ ನಿಮ್ಮಿಂದ ಬಹಳ ಉಪಕಾರ ಆಯ್ತು ಕಣಕ ನಿಜವಾಗೂ ಬಹಳ ಉಪಕಾರ ಆಯ್ತು ಸರಿ ಆಯ್ತು ಬಾಡಿಗೆನ ನಿಜ ಕೊಡ್ತೀನಿ ಮನೇನೂ ಖಂಡಿತ ನೀಟಾಗಿ ಇಕ್ಕತ್ತೀನಿ ಆದರೆ ಈ ಜಯಮ್ಮನ ಕಾಟ ಅವಳ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ ಸುಮ್ಕಿರಿ ಹೊಸಿ ಕಿರಿಕ್ ಪಾರ್ಟಿ ಇವಳು ಅವಳ ಕಡೆಗೆ ತಲೆನೂ ಹಾಕ್ಬೇಡಿ ಸುಮ್ಮನೆ ನಿಮ್ಮ ಪಾಡು ನೀವು ಇದ್ಬಿಡಿ ಏನೂ ಆಗಕ್ಕಿಲ್ಲ ಸರಿನಾ ನಡೀರಿ ಮನೆ ತೋರಿಸ್ತೀನಿ ನಡೀರಿ ಈ ಮನೆಯಾಳಿ ಜಯಮ್ಮನಿಂದ ನನ್ಗಂತೂ ನೆಮ್ಮದಿನೇ ಇಲ್ಲ ಮನೆಯಾಳಿ ಇಷ್ಟುದ್ದ ಕಂಡೀಷನ್ ಹೇಳ್ತಾಳೆ ಕಣ್ಣು ನೋಡಿತಾನೇ ಇವನಿ ನಮ್ಮ ಅತ್ತೆ ಐತೆ ಅಂತ ಹೇಳ್ಬಿಟ್ಟು ನೋಡಂಗೂ ಇಲ್ಲ ಇವಳಂತೂ ಮಾಡಿದ್ದನ್ನೇ ಮಾಡಿ ಉಗಿಸ್ಕೊಂಡು ಓದ್ಲತ್ತಾಗೆ